ಟೈಪ್ಸ್ ಆಫ್ ಸಪೋರ್ಟ್ಸ್. ಫ್ರೆಂಡ್ಸ್, ಬೇಸಿಕಲಿ 3 ಥರ ಸಪೋರ್ಟ್ಸನ್ನು ನೋಡ್ಬೋದು. ಫಸ್ಟ್ ಒನ್ ಫಿಕ್ಸ್ಡ್ ಸಪೋರ್ಟ್. ಈ ಫಿಕ್ಸ್ಡ್ ಸಪೋರ್ಟನ್ನು ಸಿಂಬಾಲಿಕ್ ಆಗಿ ಈ ರೀತಿ ರೀಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಈ ಫಿಕ್ಸ್ಡ್ ಸಪೋರ್ಟಲ್ಲಿ 3 ರಿಯಾಕ್ಷನ್ಸ್ ಇರುತ್ತೆ 2D ಸಿಸ್ಟಮಲ್ಲಿ. ದಟ್ ಈಸ್ ವರ್ಟಿಕಲ್ ರಿಯಾಕ್ಷನ್, ಹಾರಿಜೆಂಟಲ್ ರಿಯಾಕ್ಷನ್ ಆ್ಯಂಡ್ ಮೂಮೆಂಟ್. ಹಾಗೆ 3D ಸಿಸ್ಟಮಲ್ಲಿ 6 ರಿಯಾಕ್ಷನ್ಸ್ ಇರುತ್ತೆ. ಸೆಕೆಂಡ್ ಸಪೋರ್ಟು ಹಿಂಜ್ಡ್ ಸಪೋರ್ಟ್. ಈ ಹಿಂಜ್ಡ್ ಸಪೋರ್ಟನ್ನು ಸಿಂಬಾಲಿಕ್ ಆಗಿ ಈ ರೀತಿ ಬರೀಬೇಕು. ಹಾಗೆ ಈ ಸಪೋರ್ಟಲ್ಲಿ 2 ರಿಯಾಕ್ಷನ್ಸ್ ಇರುತ್ತೆ 2D ಸಿಸ್ಟಮಲ್ಲಿ. ದಟ್ ಈಸ್ ವರ್ಟಿಕಲ್ ರಿಯಾಕ್ಷನ್ ಹಾಗೆ ಹಾರಿಜೆಂಟಲ್ ರಿಯಾಕ್ಷನ್. ಇಲ್ಲಿ ಮೂಮೆಂಟ್ ಇರೋದಿಲ್ಲ, ಮೂಮೆಂಟ್ 0 ಇರುತ್ತೆ. ಹಾಗೆ 3D ಸಿಸ್ಟಮಲ್ಲಿ 3 ರಿಯಾಕ್ಷನ್ಸ್ ಇರುತ್ತೆ. ಲಾಸ್ಟ್ ಸಪೋರ್ಟು ರೋಲರ್ ಸಪೋರ್ಟ್. ಈ ರೋಲರ್ ಸಪೋರ್ಟನ್ನು ಈ ರೀತಿ ಕೂಡ ಬರಿಬೋದು, ಹಾಗೆ ಈ ರೀತಿ ಕೂಡ ಬರಿಬೋದು. ಫ್ರೆಂಡ್ಸ್, ಈ ರೋಲರ್ ಸಪೋರ್ಟಲ್ಲಿ ಓನ್ಲಿ 1 ರಿಯಾಕ್ಷನ್ ಇರುತ್ತೆ. ದಟ್ ಈಸ್ ವರ್ಟಿಕಲ್ ರಿಯಾಕ್ಷನ್ ಇನ್ 2D ಆ್ಯಂಡ್ 3D ಸಿಸ್ಟಮ್. ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಈ ಎಲ್ಲ ಸಪೋರ್ಟ್ ರಿಯಾಕ್ಷನ್ಸು ಎಕ್ಸ್ಟರ್ನಲ್ ರಿಯಾಕ್ಷನ್ಸ್ ಆಗಿರುತ್ತೆ. ಟೈಪ್ಸ್ ಆಫ್ ಬೀಮ್ಸ್. ಸೊ ಫಸ್ಟ್ ಆಫ್ ಆಲ್, ಬೀಮ್ ಅಂದರೆ ಒಂದು ಹಾರಿಜೆಂಟಲ್ ಮೆಂಬರ್. ಈ ಮೆಂಬರ್ಗೆ 2 ಎಂಡ್ ಇರುತ್ತೆ, ಒಂದು ಲೆಫ್ಟ್ ಎಂಡು, ಇನ್ನೊಂದು ರೈಟ್ ಎಂಡು. ಫ್ರೆಂಡ್ಸ್, ಯಾವ ರೀತಿಯಾದ ಸಪೋರ್ಟ್ಸನ್ನು ಬೀಮ್ ಎಂಡಲ್ಲಿ ಪ್ರೊವೈಡ್ ಮಾಡಿರ್ತೀವೋ ಆ ಬೇಸಿಸ್ ಮೇಲೆ ನಾವು ಬೀಮನ್ನು ಕ್ಲಾಸಿಫೈ ಮಾಡ್ತೀವಿ. ಒಂದು ವೇಳೆ 2 ಎಂಡಲ್ಲಿ ಫಿಕ್ಸ್ಡ್ ಸಪೋರ್ಟನ್ನು ಪ್ರೊವೈಡ್ ಮಾಡಿದರೆ ಆ ಬೀಮನ್ನು ನಾವು ಫಿಕ್ಸ್ಡ್ ಬೀಮ್ ಅಂತ ಕರಿತೇವೆ. ಹಾಗೆ ಅದೇ ರೀತಿ ಒಂದು ಕಡೆ ಫಿಕ್ಸ್ಡ್ ಸಪೋರ್ಟನ್ನು ಪ್ರೊವೈಡ್ ಮಾಡಿ ಇನ್ನೊಂದು ಕಡೆ ಫ್ರೀ ಇದ್ದರೆ ಅಂಥ ಬೀಮನ್ನು ನಾವು ಕ್ಯಾಂಟಿಲಿವರ್ ಬೀಮ್ ಅಂತ ಕರಿತೇವೆ. ಹಾಗೆ ಒಂದು ಬೀಮಲ್ಲಿ 2 ಕಡೆ ಸಿಂಪಲ್ ಆದ ಸಪೋರ್ಟ್ಸನ್ನು ಕೊಟ್ವಿ ಅಂತ ಅಂದ್ಕೊಳ್ಳಿ, ಅಂದರೆ ರೋಲರ್ ಸಪೋರ್ಟ್ಸನ್ನು ಪ್ರೊವೈಡ್ ಮಾಡಿದ್ರೆ ಅಂಥ ಬೀಮನ್ನು ನಾವು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಕರಿತೇವೆ. ಸೊ ಇನ್ನೊಂದು ಕೇಸಲ್ಲಿ ಬೀಮ್ ಎಕ್ಸ್ಟ್ರಾ ಪ್ರೊಜೆಕ್ಷನ್ ಬಂದಿದ್ದರೆ ಸಪೋರ್ಟಿಂದ, ಸೊ ಅಂಥ ಬೀಮನ್ನು ನಾವು ಓವರ್ ಹ್ಯಾಂಗಿಂಗ್ ಬೀಮ್ ಅಂತ ಕರಿತೇವೆ. ಸೊ ಒಂದು ಸೈಡು ಎಕ್ಸ್ಟ್ರಾ ಪ್ರೊಜೆಕ್ಷನ್ ಬಂದರೆ ನಾವು ಸಿಂಗಲ್ ಓವರ್ ಹ್ಯಾಂಗ್ ಬೀಮ್ ಅಂತ ಹೇಳ್ಬೋದು. ಅದೇ ರೀತಿ 2 ಕಡೆ ಬಂದರೆ ನಾವು ಡಬಲ್ ಓವರ್ ಹ್ಯಾಂಗ್ ಬೀಮ್ ಅಂತ ಹೇಳ್ಬೋದು. ಸೊ ಜಸ್ಟ್ ಇವಾಗ ತಾನೇ ನಾವು ಕ್ಯಾಂಟಿಲಿವರ್ ಬೀಮ್ ಬಗ್ಗೆ ತಿಳ್ಕೊಂಡ್ವಿ. ಒಂದು ಕಡೆ ಫಿಕ್ಸ್ ಇರುತ್ತೆ, ಇನ್ನೊಂದು ಫ್ರೀ ಇರುತ್ತೆ. ಬೈ ಸಪೋಸ್ ಈ ಫ್ರೀ ಎಂಡಲ್ಲಿ ಒಂದು ಎಕ್ಸ್ಟ್ರಾ ಸಪೋರ್ಟ್ ಪ್ರೊವೈಡ್ ಮಾಡಿದರೆ ಸೊ ಅಂಥ ಬೀಮನ್ನು ನಾವು ಪ್ರಾಪರ್ಡ್ ಕ್ಯಾಂಟಿಲಿವರ್ ಬೀಮ್ ಅಂತ ಕರಿತೇವೆ. ಫ್ರೆಂಡ್ಸ್, ಈ ಎಕ್ಸ್ಟ್ರಾ ಸಪೋರ್ಟು ಹಿಂಜ್ ಆಗಿರ್ಬೋದು ಅಥವಾ ರೋಲರ್ ಸಪೋರ್ಟ್ ಕೂಡ ಆಗಿರ್ಬೋದು. ಫ್ರೆಂಡ್ಸ್, ಇವಾಗಷ್ಟೇ ನೋಡಿದ ಎಲ್ಲ ಬೀಮಲ್ಲೂ 2 ಸಪೋರ್ಟ್ಸ್ ಇದ್ವು, ಒಂದು ರೈಟ್ ಎಂಡಲ್ಲಿ, ಇನ್ನೊಂದು ಲೆಫ್ಟ್ ಎಂಡಲ್ಲಿ. ಸೊ ಅದೇ ರೀತಿ ಒಂದು ಬೀಮಲ್ಲಿ 2ಕ್ಕಿಂತ ಹೆಚ್ಚು ಸಪೋರ್ಟ್ಸ್ ಇದ್ದರೆ ಆ ಬೀಮನ್ನು ನಾವು ಕಂಟಿನ್ಯೂಸ್ ಬೀಮ್ ಅಂತ ಕರಿತೇವೆ. ನೆಕ್ಸ್ಟ್ ಟಾಪಿಕ್, ಟೈಪ್ಸ್ ಆಫ್ ಲೋಡಿಂಗ್. ಸೊ ಇದರಲ್ಲಿ ಕೂಡ 3 ಥರ ಲೋಡಿಂಗ್ ಸಿಸ್ಟಮನ್ನು ನೋಡ್ಬೋದು. ಫಸ್ಟ್ ಒನ್ನು ಪಾಯಿಂಟ್ ಲೋಡ್. ಸೊ ಇದನ್ನು ನಾವು ಕಾನ್ಸಂಟ್ರೇಟೆಡ್ ಲೋಡ್ ಅಂತ ಕೂಡ ಕರಿಬೋದು. ಸೊ ಈ ಪಾಯಿಂಟ್ ಲೋಡ್ ಅಂದರೆ ಒಂದು ಸಿಂಗಲ್ ಪಾಯಿಂಟಲ್ಲಿ ಆ್ಯಕ್ಟ್ ಆಗಿರುತ್ತೆ. ಸೊ ಈ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು. ದಟ್ ಈಸ್ ದ ಪಾಯಿಂಟ್ ಆಫ್ ಅಪ್ಲಿಕೇಶನ್ ಆಫ್ ದ ಲೋಡ್ ಈಸ್ ಇನ್ ಅ ಸಿಂಗಲ್ ಲೈನ್, ದಟ್ ಈಸ್ W. ಫ್ರೆಂಡ್ಸ್, ಈ ಥರ ಲೋಡಿಂಗ್ ಸಿಸ್ಟಮಲ್ಲಿ ಶೇರ್ ಫೋರ್ಸು ಲೋಡ್ ಇಟ್ಸೆಲ್ಫ್ ಆಗಿರುತ್ತೆ, ದಟ್ ಈಸ್ W. ಸೊ ಇದ್ರ ಯೂನಿಟು ಕಿಲೋ ನ್ಯೂಟನ್ ಆರ್ ನ್ಯೂಟನ್. ಸೊ ಹಾಗೆ ಬೆಂಡಿಂಗ್ ಮೂಮೆಂಟ್ ಏನಾಗುತ್ತೆ, ಲೋಡ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಲೋಡ್ ಏನಿದೆ W, ಹಾಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ ಲೆಂತ್ ಆಫ್ ದಿ ಬೀಮ್, ದಟ್ ಈಸ್ L. ಹಾಗೆ ಇದ್ರ ಯೂನಿಟು ಕಿಲೋ ನ್ಯೂಟನ್ ಮೀಟರ್. ಸೊ ಸೆಕೆಂಡ್ ಟೈಪ್ ಆಫ್ ಲೋಡಿಂಗ್ ಈಸ್ UDL, ದಟ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಅಂದರೆ ಈ W ಲೋಡು ಪರ್ ಯೂನಿಟ್ ಲೆಂತ್ಗೆ ಆ್ಯಕ್ಟ್ ಆಗುತ್ತೆ, ದಟ್ ಈಸ್ W/L. ಸೊ ಈ ಥರ ಲೋಡಿಂಗ್ ಸಿಸ್ಟಮಲ್ಲಿ ಶಿಯರ್ ಫೋರ್ಸ್ ಏನಾಗುತ್ತೆ, ಲೋಡ್ ಇಂಟು ಡಿಸ್ಟೆನ್ಸ್. ಯಾಕಂದರೆ ಈ ಲೋಡು ಪರ್ ಯೂನಿಟ್ ಲೆಂತ್ಗೆ ಆ್ಯಕ್ಟ್ ಆಗುತ್ತೆ. ಹಾಗೆ ಬೆಂಡಿಂಗ್ ಮೂಮೆಂಟ್ ಏನಾಗುತ್ತೆ, ಲೋಡ್ ಇಂಟು ಡಿಸ್ಟೆನ್ಸ್ ಅಪಾನ್ 2. ನಾವು ಲಾಸ್ಟ್ ಟೈಪ್ ಆಫ್ ಲೋಡಿಂಗ್ ಈಸ್ UVL, ಯೂನಿಫಾರ್ಮ್ಲಿ ವೇರಿಂಗ್ ಲೋಡ್. ಸೊ ಡಯಾಗ್ರಾಮಲ್ಲಿ ನೋಡ್ಬೋದು, ಲೆಫ್ಟ್ ಎಂಡಿಂದ ರೈಟ್ ಎಂಡಿಗೆ ಲೋಡು ಕಡಿಮೆ ಆಗ್ತಾ ಬಂದಿದೆ. ಸೊ ಈ ರೀತಿ ಲೋಡಿಂಗ್ ಕಂಡೀಷನಲ್ಲಿ ಶೇರ್ ಫೋರ್ಸು ಈ ಏರಿಯಾ ಆಫ್ ಟ್ರ್ಯಾಂಗಲ್ಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಏರಿಯಾ ಆಫ್ ಟ್ರ್ಯಾಂಗಲ್ ಫಾರ್ಮುಲಾ ಯೂಸ್ ಮಾಡಬೇಕು. ದಟ್ ಈಸ್ ಹಾಫ್ ಆಫ್ ಬೇಸ್ ಇಂಟು ಹೈಟ್, ದಟ್ ಈಸ್ ಹಾಫ್ ಆಫ್ W ಇಂಟು L. ಹಾಗೆ ಬೆಂಡಿಂಗ್ ಮೂಮೆಂಟ್ ಫೈಂಡ್ ಔಟ್ ಮಾಡುವಾಗ ಈ ಶೇರ್ ಫೋರ್ಸಿಗೆ ನಾವು CG ಡಿಸ್ಟೆನ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹೈಯರ್ ಎಂಡಿಂದ ಬಂದರೆ CG ಡಿಸ್ಟೆನ್ಸು L/3 ಡಿಸ್ಟೆನ್ಸಲ್ಲಿರುತ್ತೆ. ಹಾಗೆ ಲೋವರ್ ಎಂಡಿಂದ ಬಂದರೆ CG ಡಿಸ್ಟೆನ್ಸು 2L/3 ಡಿಸ್ಟೆನ್ಸಲ್ಲಿ ಇರುತ್ತೆ. ಆಗ ಶೇರ್ ಫೋರ್ಸಿಗೆ CG ಡಿಸ್ಟೆನ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬೆಂಡಿಂಗ್ ಮೂಮೆಂಟ್ ಸಿಗುತ್ತೆ. ಜಸ್ಟ್ ಇವಾಗ ತಾನೇ ಬೇರೆ ಬೇರೆ ಲೋಡಿಂಗ್ ಸಿಸ್ಟಮನ್ನು ನೋಡ್ಕೊಂಡ್ವಿ. ಹಾಗೆ ಆ ಲೋಡಿಂಗ್ ಸಿಸ್ಟಮಿಂದ ಯಾವ ರೀತಿ ಶೇರ್ ಫೋರ್ಸ್ ಮತ್ತು ಬೆಂಡಿಂಗ್ ಮೂಮೆಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಕೂಡ ನಾವು ನೋಡಿದ್ವಿ. ಇವಾಗ ಈ 3ರ ನಡುವೆ ಇರುವ ರಿಲೇಷನ್ಶಿಪ್ಪನ್ನು ನೋಡೋಣ. ಫಸ್ಟ್ ರಿಲೇಷನ್ನು ಲೋಡ್ ಪರ್ ಯೂನಿಟ್ ಲೆಂತ್, ದಟ್ ಈಸ್ W = D/dx ಆಫ್ ಶೇರ್ ಫೋರ್ಸ್. ಅಂದರೆ ಶೇರ್ ಫೋರ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಲೋಡ್ ಸಿಗುತ್ತೆ. ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಶೇರ್ ಫೋರ್ಸ್ ಈಸ್ ಈಕ್ವಲ್ ಟು ಲೋಡ್ ಪರ್ ಯೂನಿಟ್ ಲೆಂತ್. ಹಾಗೆ ಸೆಕೆಂಡ್ ರಿಲೇಷನ್ನು ಈ ಬೆಂಡಿಂಗ್ ಮೂಮೆಂಟನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಶೇರ್ ಫೋರ್ಸ್ ಸಿಗುತ್ತೆ. ಅಂದರೆ ದ ರೇಟ್ ಆಫ್ ಚೇಂಜ್ ಆಫ್ ಬೆಂಡಿಂಗ್ ಮೂಮೆಂಟ್ ಈಸ್ ಈಕ್ವಲ್ ಟು ದಿ ಶಿಯರ್ ಫೋರ್ಸ್. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಫ್ರೇಮ್ ಆಗುತ್ತಂದರೆ,
ಸೊ ಕ್ವಶನಲ್ಲಿ ಅವನು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮನ್ನು ಕೊಟ್ಟಿರ್ತಾನೆ. ಸೊ ಇದರಿಂದ ಯಾವ ರೀತಿ ಲೋಡ್ ಆ್ಯಕ್ಟ್ ಆಗಿದೆ ಅಂತ ಕಂಡುಹಿಡಿ ಅಂತ ಹೇಳಿರ್ತಾನೆ. ಸೊ ಈ ಕೇಸಲ್ಲಿ ಏನು ಮಾಡಬೇಕಂದ್ರೆ ಫಸ್ಟ್ ಶಿಯರ್ ಫೋರ್ಸ್ ಡಯಾಗ್ರಾಮನ್ನು ಡ್ರಾ ಮಾಡಬೇಕು. ಸೊ ಅದು ಹೇಗೆ ಮಾಡ್ತೀರಂದರೆ ಬೆಂಡಿಂಗ್ ಮೂಮೆಂಟನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಆವಾಗ ನಿಮಗೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಬರುತ್ತೆ. ಸೊ ಈ ಶಿಯರ್ ಫೋರ್ಸ್ ಡಯಾಗ್ರಾಮನ್ನು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಲೋಡಿಂಗ್ ಡಯಾಗ್ರಾಮ್ ಬರುತ್ತೆ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಎಟ್ ಅ ಹಿಂಜ್ ಪಾಯಿಂಟ್ ಬೆಂಡಿಂಗ್ ಮೂಮೆಂಟ್ ಏನಾಗಿರುತ್ತೆ, ಆಲ್ವೇಸ್ 0 ಆಗಿರುತ್ತೆ. ಸೆಕೆಂಡ್ ಪಾಯಿಂಟು, ಬೆಂಡಿಂಗ್ ಮೂಮೆಂಟ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ಒಂದು ಶಿಯರ್ ಫೋರ್ಸ್ 0 ಇದ್ದಾಗ, ಇನ್ನೊಂದು ಶಿಯರ್ ಫೋರ್ಸ್ ಡಯಾಗ್ರಾಮಲ್ಲಿ ಸೈನ್ ಚೇಂಜ್ ಆದಾಗ, ಅಂದರೆ ಪಾಸಿಟಿವಿಂದ ನೆಗೆಟಿವ್ ಕಡೆ ಬಂದಾಗ ಅಥವಾ ನೆಗೆಟಿವಿಂದ ಪಾಸಿಟಿವ್ ಕಡೆ ಹೋದಾಗ. ಶಿಯರ್ ಫೋರ್ಸ್ ಸೈನ್ ಚೇಂಜ್ ಆದಾಗ ಬೆಂಡಿಂಗ್ ಮೂಮೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ರೀತಿ ಬೆಂಡಿಂಗ್ ಮೂಮೆಂಟ್ ಸೈನ್ ಚೇಂಜ್ ಮಾಡಿದಾಗ ಆ ಪಾಯಿಂಟನ್ನು ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಚರ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಬಿಹೇವಿಯರ್ ಆಫ್ ವೇರಿಯಸ್ ಮಟೀರಿಯಲ್ಸ್. ಸೊ ಯಾವುದೇ ಒಂದು ಮಟೀರಿಯಲ್ ಬಿಹೇವಿಯರನ್ನು ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಮುಖಾಂತರ ನಾವು ಕ್ಲಾಸಿಫೈ ಮಾಡ್ಬೋದು. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಸ್ಟ್ರೇನ್ ಡಯಾಗ್ರಾಮ್ ಜಾಸ್ತಿ ಇದ್ದರೆ ಆ ಮಟೀರಿಯಲು ಡಕ್ಟೈಲ್ ಆಗಿರುತ್ತೆ, ಅಂದರೆ ಪ್ಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ. ಹಾಗೆ ಸ್ಟ್ರೆಸ್ ಡಯಾಗ್ರಾಮ್ ಜಾಸ್ತಿ ಇದ್ದರೆ ಆ ಮಟೀರಿಯಲು ಬ್ರಿಟಲ್ ಆಗಿರುತ್ತೆ. ಸೊ ಫಸ್ಟ್ ಡಯಾಗ್ರಾಮಲ್ಲಿ ನೋಡ್ಬೋದು ಸ್ಟ್ರೆಸ್ ಮತ್ತು ಸ್ಟ್ರೇನು ಎರಡು ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನು ಹೊಂದಿದೆ. ಸೊ ಈ ರೀತಿಯಾದ ಮಟೀರಿಯಲನ್ನು ಲೀನಿಯರ್ ಎಲಾಸ್ಟಿಕ್ ಮಟೀರಿಯಲ್ ಅಂತ ಕರೀತಾರೆ. ಹಾಗೆ ಈ ಡಯಾಗ್ರಾಮಲ್ಲಿ ನೋಡಿ ಓನ್ಲಿ ಸ್ಟ್ರೇನ್ ಪ್ರೊಫೈಲ್ ಇದೆ. ಸೊ ಆಲ್ರೆಡಿ ನಿಮಗೆ ಹೇಳಿದ್ದೆ, ಸ್ಟ್ರೇನ್ ಪ್ರೊಫೈಲ್ ಜಾಸ್ತಿ ಇದ್ದರೆ ಅಂಥ ಮಟೀರಿಯಲನ್ನು ನಾವು ಡಕ್ಟೈಲ್ ಮಟೀರಿಯಲ್ ಅಂತ ಕರಿತೀವಿ. ಸೊ ಡಕ್ಟೈಲ್ ಮೀನ್ಸ್ ಜಾಸ್ತಿ ಪ್ಲಾಸ್ಟಿಸಿಟಿ ಇರುತ್ತೆ. ದಟ್ ಈಸ್ ದ ಮಟೀರಿಯಲ್ ಈಸ್ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್. ಈ ಡಯಾಗ್ರಾಮಲ್ಲಿ ನೋಡ್ಬೋದು ಇಲ್ಲಿವರೆಗೂ ಲೀನಿಯರ್ ಎಲಾಸ್ಟಿಕ್ ಇದೆ. ಸೊ ಫಸ್ಟ್ ಒಂದು ಡಯಾಗ್ರಾಮು. ಅದಾದ ನಂತರ ಹಾರಿಜೆಂಟಲ್ ಆಗಿ ಮೂವ್ ಆಗಿದೆ, ಅಂದರೆ ಸ್ಟ್ರೇನ್ ಜಾಸ್ತಿ ಇದೆ. ಥರ್ಡ್ ಡಯಾಗ್ರಾಮ್ ನೋಡಿ, ಅಂದರೆ ಪ್ಲಾಸ್ಟಿಕ್ ಮಟೀರಿಯಲ್ಲು, ಅಂದರೆ ಈ ಮಟೀರಿಯಲು ಎಲಾಸ್ಟಿಸಿಟಿ ಮತ್ತು ಪ್ಲಾಸ್ಟಿಸಿಟಿ ಎರಡೂ ಹೊಂದಿದೆ. ಆದ್ದರಿಂದ ಈ ಮಟೀರಿಯಲ್ಗೆ ಎಲಾಸ್ಟೋ ಪ್ಲಾಸ್ಟಿಕ್ ಮಟೀರಿಯಲ್ ಅಂತ ಕರೀತಾರೆ. ಹಾಗೆ ಈ ಡಯಾಗ್ರಾಮಲ್ಲಿ ನೋಡಿ, ಸೊ ಇಲ್ಲಿವರೆಗೂ ಲೀನಿಯರ್ ಎಲಾಸ್ಟಿಕ್ ಇದೆ. ಸೊ ಅದಾದ ನಂತರ ಏನಾಗ್ತಿದೆ, ಸ್ಟ್ರೇನ್ ಹಾರ್ಡನಿಂಗ್ ಆಗ್ತಾ ಇದೆ. ದಟ್ ಈಸ್ ಎಲಾಸ್ಟೋ ಪ್ಲಾಸ್ಟಿಕ್ ವಿತ್ ಸ್ಟ್ರೇನ್ ಹಾರ್ಡನಿಂಗ್. ಹಾಗೆ ಈ ಡಯಾಗ್ರಾಮಲ್ಲಿ ನೋಡ್ಬೋದು ಬರೀ ಸ್ಟ್ರೆಸ್ ಪ್ರೊಫೈಲ್ ಇದೆ, ಸ್ಟ್ರೇನ್ ಪ್ರೊಫೈಲ್ 0 ಇದೆ. ಸೊ ಇಂಥ ಮಟೀರಿಯಲ್ ನಾವು ಬ್ರಿಟಲ್ ಮಟೀರಿಯಲ್ ಅಂತ ಕರಿತೇವೆ. ಬ್ರಿಟಲ್ ಅಂತಂದರೆ ರಿಜಿಡ್ ಮಟೀರಿಯಲ್. ಆವಾಗ ಈ ಮಟೀರಿಯಲ್ ಏನಾಗುತ್ತೆ, ಐಡಿಯಲ್ ರಿಜಿಡ್. ಈ ಡಯಾಗ್ರಾಮಲ್ಲಿ ಬರೀ ಸ್ಟ್ರೇನ್ ಪ್ರೊಫೈಲ್ ಇದೆ, ಅಂದರೆ ಪ್ಲಾಸ್ಟಿಕ್ ಮಟೀರಿಯಲ್ ಇದೆ ಅಂತ ಅರ್ಥ. ಅಂದರೆ ಆ ಮಟೀರಿಯಲ್ ಏನಾಗುತ್ತೆ, ಐಡಿಯಲ್ ಫ್ಲೂಯಿಡ್. ಹಾಗೆ ಈ ಡಯಾಗ್ರಾಮಲ್ಲಿ ನೋಡ್ಬೋದು ಸ್ಟ್ರೆಸ್ ಸ್ಟ್ರೇನ್ ಕರ್ವು ವಿಸ್ಕೋಸಿಟಿ ಲಾವನ್ನು ಫಾಲೋ ಮಾಡ್ತಾ ಇದೆ. ಆದ್ದರಿಂದ ಈ ಮಟೀರಿಯಲನ್ನು ವಿಸ್ಕೋ ಎಲಾಸ್ಟಿಕ್ ಮಟೀರಿಯಲ್ ಅಂತ ಕರೀತಾರೆ. ಪ್ರೀವಿಯಸ್ ಟಾಪಿಕ್ಗಿಂತ ಈ ಟಾಪಿಕ್ ತುಂಬ ಇಂಪಾರ್ಟೆಂಟು. ದಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಎಲಾಸ್ಟಿಕ್ ಕಾನ್ಸ್ಟೆಂಟ್ಸ್. ಸೊ ಬೇಸಿಕಲಿ 4 ಎಲಾಸ್ಟಿಕ್ ಕಾನ್ಸ್ಟೆಂಟ್ಸನ್ನು ನೋಡ್ಬೋದು. ಒಂದು ಯಂಗ್ಸ್ ಮಾಡ್ಯುಲಸ್ ಇ, ಇನ್ನೊಂದು ಶಿಯರ್ ಮಾಡ್ಯುಲಸ್ ಜಿ, ಇನ್ನೊಂದು ಬಲ್ಕ್ ಮಾಡ್ಯುಲಸ್ ಕೆ, ಆ್ಯಂಡ್ ಲಾಸ್ಟ್ ಒನ್ ಪಾಯ್ಸನ್ಸ್ ರೇಷಿಯೋ ಮ್ಯೂ. ಫಸ್ಟ್ ರಿಲೇಷನು ಯಂಗ್ಸ್ ಮಾಡ್ಯುಲಸ್ ಇ ಈಕ್ವಲ್ ಟು 2g 1 ಪ್ಲಸ್ ಮ್ಯೂ. ಆ್ಯಂಡ್ ಸೆಕೆಂಡ್ ರಿಲೇಷನ್ ಯಂಗ್ಸ್ ಮಾಡ್ಯುಲಸ್ ಇ ಈಕ್ವಲ್ ಟು 3k ಇಂಟು 1 ಮೈನಸ್ 2 ಮ್ಯೂ. ಥರ್ಡ್ ರಿಲೇಷನ್ ಯಂಗ್ಸ್ ಮಾಡ್ಯುಲಸ್ ಇ ಈಕ್ವಲ್ ಟು 9kg ಅಪಾನ್ 3k ಪ್ಲಸ್ ಜಿ. ಆ್ಯಂಡ್ ಲಾಸ್ಟ್ ರಿಲೇಷನ್ ದಟ್ ಈಸ್ ಪಾಯ್ಸನ್ಸ್ ರೇಷಿಯೋ ಮ್ಯೂ ಈಕ್ವಲ್ ಟು 3k minus 2g upon 6k plus 2g. E ಅಂದರೆ ಯಂಗ್ಸ್ ಮಾಡ್ಯುಲಸ್, ದಟ್ ಈಸ್ ಲೀನಿಯರ್ ಸ್ಟ್ರೆಸ್ ಅಪಾನ್ ಲೀನಿಯರ್ ಸ್ಟ್ರೇನ್. ಹಾಗೆ ಜಿ ಅಂದರೆ ಶಿಯರ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಸೊ ದಟ್ ಈಸ್ ಈಕ್ವಲ್ ಟು ಶಿಯರ್ ಸ್ಟ್ರೆಸ್ ಅಪಾನ್ ಶಿಯರ್ ಸ್ಟ್ರೇನ್. ಆ್ಯಂಡ್ ಕೆ ಅಂದರೆ ಬಲ್ಕ್ ಮಾಡ್ಯುಲಸ್, ದಟ್ ಈಸ್ ನಾರ್ಮಲ್ ಸ್ಟ್ರೆಸ್ ಅಪಾನ್ ದಿ ವ್ಯಾಲುಮೆಟ್ರಿಕ್ ಸ್ಟ್ರೇನ್. ಆ್ಯಂಡ್ ಲಾಸ್ಟ್ ಒನ್ನು ಪಾಯ್ಸನ್ಸ್ ರೇಷಿಯೋ, ದಟ್ ಈಸ್ ಮ್ಯೂ ಈಕ್ವಲ್ ಟು ಲ್ಯಾಟ್ರಲ್ ಸ್ಟ್ರೇನ್ ಅಪಾನ್ ಲಾಂಗಿಟ್ಯೂಡಿನಲ್ ಸ್ಟ್ರೇನ್. ಸೊ ಇಲ್ಲಿ ಯಾವ ರೀತಿ ಕ್ವಶನ್ ಫ್ರೇಮ್ ಆಗುತ್ತಂದರೆ, ಎರಡು ವ್ಯಾಲ್ಯೂವನ್ನು ಕೊಟ್ಟು ಇನ್ನೊಂದು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಂತ ಹೇಳಿರ್ತಾನೆ. ಅಂದರೆ ಜಿ ಮತ್ತು ಮ್ಯೂ ಕೊಟ್ಟಿರ್ತಾನೆ, ಇನ ಫೈಂಡ್ ಔಟ್ ಮಾಡಂತ ಹೇಳಿರ್ತಾನೆ. ಅಥವಾ ಈ ಮ್ಯೂ ಕೊಟ್ಟಿರ್ತಾನೆ, ಕೆನ ಫೈಂಡ್ ಔಟ್ ಮಾಡಂತ ಕೇಳಿರ್ತಾನೆ. ಸೊ ಈ ರೀತಿ ಯಾವುದೇ ಒಂದು ಇಂಟರ್ಚೇಂಜ್ ಮಾಡ್ಬೋದು. ಸೊ ಇವಾಗ ಕಾಲಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಾಲಮ್ ಏನು ಮಾಡುತ್ತೆ, ಈ ಬೀಮ್ ಲೋಡನ್ನು ಕ್ಯಾರಿ ಮಾಡ್ಕೊಳ್ಳುತ್ತೆ. ಕ್ಯಾರಿ ಮಾಡಿಕೊಂಡು ಫುಟಿಂಗ್ಸಿಗೆ ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದು ಕಾಲಮ್ನ ಫಂಕ್ಷನ್ನು. ಈ ಕಾಲಮನ್ನು ಕಾಂಪ್ರೆಷನ್ ಮೆಂಬರ್ ಅಂತ ಕರೀತಾರೆ. ಕಾಲಮ್ಸಲ್ಲಿ 2 ಥರ ಕಾಲಮ್ಸ್ ಇರುತ್ತೆ. ಒಂದು ಶಾರ್ಟ್ ಕಾಲಮು, ಇನ್ನೊಂದು ಲಾಂಗ್ ಕಾಲಮು. ಶಾರ್ಟ್ ಕಾಲಮ್ ಅಂದರೆ ಸ್ಲೆಂಡರ್ನೆಸ್ ರೇಷಿಯೋ, ದಟ್ ಈಸ್ ಲ್ಯಾಂಬ್ಡಾ ಏನಿರುತ್ತೆ ಲೆಸ್ ದೆನ್ 12 ಇರುತ್ತೆ. ಹಾಗೆ ಲಾಂಗ್ ಕಾಲಮಲ್ಲಿ ಸ್ಲೆಂಡರ್ನೆಸ್ ರೇಷಿಯೋ ಗ್ರೇಟರ್ ದೆನ್ 12 ಇರುತ್ತೆ. ಕಾಲಮ್ ಲೋಡನ್ನು ಎಸ್ಟಿಮೇಟ್ ಮಾಡೋಕ್ಕೆ ರ್ಯಾಂಕೆನ್ಸ್ ಫಾರ್ಮುಲಾ ಮತ್ತು ಯೂಲರ್ಸ್ ಫಾರ್ಮುಲಾ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಯೂಲರ್ಸ್ ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋಣ. ಯೂಲರ್ಸ್ ಫಾರ್ಮುಲಾ ಓನ್ಲಿ ಲಾಂಗ್ ಕಾಲಮ್ಸ್ಗಷ್ಟೇ ಸೂಟೇಬಲ್ ಆಗಿರುತ್ತೆ. ದಟ್ ಈಸ್ PCR ಕ್ರಿಪ್ಲಿಂಗ್ ಲೋಡ್ ಈಕ್ವಲ್ ಟು ಪೈ ಸ್ಕ್ವೇರ್ EI ಅಪಾನ್ ಎಫೆಕ್ಟಿವ್ ಲೆಂತ್ ಹೋಲ್ ಸ್ಕ್ವೇರ್. ಈ ಯೂಲರ್ಸ್ ಫಾರ್ಮುಲಾದಲ್ಲಿ ಎಫೆಕ್ಟಿವ್ ಲೆಂತ್ ಮೇನ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಆ ಎಫೆಕ್ಟಿವ್ ಲೆಂತನ್ನು ಇಲ್ಲಿ ನಾವು ನೋಡೋಣ. ಸೊ LE ಅಂತಂದರೆ ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮ್, ಆ್ಯಂಡ್ ಕ್ಯಾಪಿಟಲ್ L ಅಂತಂದರೆ ಆ್ಯಕ್ಚುಯಲ್ ಲೆಂತ್ ಆಫ್ ದಿ ಕಾಲಮ್. ಸೊ ಕಾಲಮಿಗೆ ಕೂಡ 2 ಎಂಡ್ ಇರ್ತವೆ, ಒಂದು ಟಾಪ್ ಎಂಡು, ಇನ್ನೊಂದು ಬಾಟಮ್ ಎಂಡು. ಒಂದು ವೇಳೆ 2 ಕಾಲಮ್ ಎಂಡ್ಗಳು ಹಿಂಜ್ಡ್ ಆಗಿದ್ದರೆ ಆವಾಗ ಎಫೆಕ್ಟಿವ್ ಲೆಂತ್ ಮತ್ತು ಆ್ಯಕ್ಚುಯಲ್ ಲೆಂತ್ ಎರಡೂ ಈಕ್ವಲ್ ಆಗಿರುತ್ತೆ. ದಟ್ ಈಸ್ L ಎಫೆಕ್ಟಿವ್ ಈಕ್ವಲ್ ಟು L. ಹಾಗೆ ಒಂದು ಎಂಡ್ ಫಿಕ್ಸು ಹಾಗೆ ಇನ್ನೊಂದು ಎಂಡು ಫ್ರೀ ಇದ್ದರೆ ಆವಾಗ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ,
ಆ್ಯಕ್ಚುಯಲ್ ಲೆಂತ್ನ 2 ಪಟ್ಟಾಗುತ್ತೆ. ಅಂದರೆ ಎಲ್ ಎಫೆಕ್ಟಿವ್ ಈಕ್ವಲ್ ಟು ಟ್ವೈಸ್ ಆಫ್ ದಿ ಆ್ಯಕ್ಚುಯಲ್ ಲೆಂತ್. ಒಂದು ವೇಳೆ 2 ಎಂಡ್ಗಳು ಫಿಕ್ಸ್ ಆಗಿದ್ದರೆ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ, ಆ್ಯಕ್ಚುಯಲ್ ಲೆಂತಿನ ಅರ್ಧದಷ್ಟಾಗುತ್ತೆ. ಅಂದರೆ ಎಲ್ ಎಫೆಕ್ಟಿವ್ ಈಕ್ವಲ್ ಟು ಹಾಫ್ ಆಫ್ ದಿ ಆ್ಯಕ್ಚುಯಲ್ ಲೆಂತ್. ಹಾಗೆ ಒಂದು ಎಂಡು ಫಿಕ್ಸ್ ಇದ್ದು ಇನ್ನೊಂದು ಎಂಡು ಹಿಂಜ್ಡ್ ಇದ್ದಾಗ ಎಫೆಕ್ಟಿವ್ ಲೆಂತ್ ಏನಾಗುತ್ತೆ, ಆ್ಯಕ್ಚುಯಲ್ ಲೆಂತ್ ಅಪಾನ್ √2. ಸೊ ಫೈಂಡ್ ಔಟ್ ಮಾಡಿದ ಎಫೆಕ್ಟಿವ್ ಲೆಂತನ್ನು ಈ ಯೂಲರ್ಸ್ ಫಾರ್ಮುಲಾದಲ್ಲಿ ಪುಟ್ ಮಾಡಿದರೆ ಕಾಲಮ್ ಕ್ರಿಪ್ಲಿಂಗ್ ಲೋಡ್ ಸಿಗುತ್ತೆ. ನೆಕ್ಸ್ಟ್ ಟಾಪಿಕ್ಕು, ಸರ್ವೆಂಗಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟು ಯಾವ ಪರ್ಪೋಸಿಗೆ ಯೂಸ್ ಮಾಡ್ತಾರೆ. ಫಾರ್ ಲೀನಿಯರ್ ಮೆಜರ್ಮೆಂಟ್ಸಿಗೆ ಟೇಪ್ ಮತ್ತು ಚೈನನ್ನು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಲು, ರೋಡ್ ಲೆಂತನ್ನು ಅಳೆಯೋದು, ಬಿಲ್ಡಿಂಗ್ ಪ್ಲ್ಯಾನನ್ನು ಮಾರ್ಕೌಟ್ ಮಾಡೋದು, ಹಾಗೆ ಡಿಸ್ಟೆನ್ಸನ್ನು ಮೆಜರ್ ಮಾಡೋದು. ನೆಕ್ಸ್ಟ್ ಆ್ಯಂಗಲ್ಸು ಮತ್ತು ಡೈರೆಕ್ಷನ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಕಂಪಾಸ್ ಸರ್ವಿಂಗನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಡಂಪಿ ಲೆವೆಲು ಹಾಗೆ ಆಟೋ ಲೆವೆಲನ್ನು ಲೆವೆಲ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಆ ಲೆವೆಲ್ಸು ಒಂದು ಪರ್ಟಿಕ್ಯುಲರ್ ಏರಿಯಾದಾಗಿರ್ಬೋದು, ಅಥವಾ ಡ್ಯಾಮ್ ಸೈಡ್ದಾಗಿರ್ಬೋದು, ಅಥವಾ ಲೆವೆಲ್ಸ್ ಥ್ರೂಔಟ್ ದಿ ಲೆಂತ್ ಆಫ್ ದಿ ರೋಡ್ ಆಗಿರ್ಬೋದು. ಹಾಗೆ ಈ ಲೆವೆಲ್ಸನ್ನು ಯೂಸ್ ಮಾಡಿಕೊಂಡು HI ಅಥವಾ ರೈಸ್ ಫಾಲ್ ಮೆಥಡಿಂದ RL ಅನ್ನು ಕಂಡುಹಿಡಿಬೋದು ಫ್ರಮ್ ಮೀನ್ ಸಿ ಲೆವೆಲ್. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಥಿಡೋಲೆಟ್. ಈ ಇನ್ಸ್ಟ್ರೂಮೆಂಟನ್ನು ಹಾರಿಜೆಂಟಲು ಮತ್ತು ವರ್ಟಿಕಲ್ ಆ್ಯಂಗಲ್ಸ್ ಫೈಂಡ್ ಔಟ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಅದೇ ರೀತಿ ಸ್ಟಾಫ್ ರೀಡಿಂಗ್ಸನ್ನು ಫೈಂಡ್ ಔಟ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಅಂದರೆ ಥಿಡೋಲೆಟನ್ನು ಡಂಪಿ ಲೆವೆಲ್ ಥರ ಯೂಸ್ ಮಾಡ್ಬೋದು, ಬಟ್ ಡಂಪಿ ಲೆವೆಲನ್ನು ಥಿಡೋಲೆಟ್ ಥರ ಯೂಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೀತಿ ಟ್ಯಾಕೋಮೀಟರ್ ಇನ್ಸ್ಟ್ರೂಮೆಂಟಿಂದ ಹಾರಿಜೆಂಟಲು ಮತ್ತು ವರ್ಟಿಕಲ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಆ್ಯಂಗಲ್ಸನ್ನು ಕಂಡುಹಿಡಿಬೋದು. ನೆಕ್ಸ್ಟು ಫೀಲ್ಡಲ್ಲಿ 90 ಡಿಗ್ರಿ ಅಥವಾ ರೈಟ್ ಆ್ಯಂಗಲನ್ನು ಸೆಟ್ ಮಾಡೋಕ್ಕೆ ಕ್ರಾಸ್ ಸ್ಟಾಫನ್ನು ಯೂಸ್ ಮಾಡ್ತಾರೆ. ಅಂದರೆ ಈ ಚೈನ್ ಲೈನ್ಗೆ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಲೈನ್, ದಟ್ ಈಸ್ 90 ಡಿಗ್ರಿ ಲೈನ್ ಡ್ರಾ ಮಾಡೋಕ್ಕೆ ಕ್ರಾಸ್ ಸ್ಟಾಫನ್ನು ಯೂಸ್ ಮಾಡ್ತಾರೆ. ಬರೀ ವರ್ಟಿಕಲ್ ಆ್ಯಂಗಲನ್ನು ಮೆಜರ್ ಮಾಡೋಕ್ಕೆ ಕ್ಲಿನೋಮೀಟ್ರನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಸಮುದ್ರದ ಆಳವನ್ನು ಅಳೆಯೋಕ್ಕೆ ಫ್ಯಾಥೋಮೀಟ್ರನ್ನು ಯೂಸ್ ಮಾಡ್ತಾರೆ. ಹಾಗೆ ಸಮುದ್ರದಲ್ಲಿರೋ ಹಡಗುಗಳ ಆ್ಯಂಗಲನ್ನು ಕಂಡುಹಿಡಿಯೋಕ್ಕೆ ಸೆಕ್ಸ್ಟ್ಯಾಂಟನ್ನು ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ಅನ್ಈವನ್ ಗ್ರೌಂಡಲ್ಲಿ ರೇಂಜಿಂಗ್ ರೋಡನ್ನು ಬೈಸೆಕ್ಟ್ ಮಾಡಿಕೊಂಡು ಸ್ಟ್ರೇಟ್ ಲೈನನ್ನು ಫಾರ್ಮ್ ಮಾಡ್ಬೋದು. ನೆಕ್ಸ್ಟು ಪ್ಲ್ಯಾನ್ಸನ್ನು ಎನ್ಲಾರ್ಜ್ ಮಾಡೋಕ್ಕೆ ಪೆಂಟಾಗ್ರಾಫನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಕಾಂಟೂರ್ ಮ್ಯಾಪಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡೋಕ್ಕೆ ಪ್ಲ್ಯಾನಿಮೀಟ್ರನ್ನು ಯೂಸ್ ಮಾಡ್ತಾರೆ. ಹಾಗೆ ಗಾಟ್ ಟ್ರೇಸರನ್ನು ಗ್ರೇಡಿಯಂಟ್ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ಅಂಡುಲೇಟೆಡ್ ಏರಿಯಾದಲ್ಲಿ ಹಾರಿಜೆಂಟಲ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಸಬ್ಸ್ಟೆನ್ಸ್ ಬಾರನ್ನು ಯೂಸ್ ಮಾಡ್ತಾರೆ. ಅದಾದ ನಂತರ ಫೋಟೋಗ್ರಾಫ್ ಡಿಸ್ಪ್ಲೇಸ್ಮೆಂಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಪ್ಯಾರಲೆಕ್ಸ್ ಬಾರನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ EDM. ಇದ್ರ ಫುಲ್ ಫಾರ್ಮು ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್. ಈ ಇನ್ಸ್ಟ್ರೂಮೆಂಟನ್ನು ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಲಾಸ್ಟ್ ಇನ್ಸ್ಟ್ರೂಮೆಂಟು ತುಂಬ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟು, ದಟ್ ಈಸ್ ಟೋಟಲ್ ಸ್ಟೇಷನ್. ಈ ಟೋಟಲ್ ಸ್ಟೇಷನನ್ನು ಡಿಸ್ಟೆನ್ಸ್, ಆ್ಯಂಗಲ್ಸ್ ಮತ್ತು ಲೆವೆಲ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಡಿಸ್ಟೆನ್ಸು ಮತ್ತು ಆ್ಯಂಗಲ್ಸು ವರ್ಟಿಕಲ್ ಆಗಿರ್ಬೋದು ಅಥವಾ ಹಾರಿಜೆಂಟಲ್ ಕೂಡ ಆಗಿರ್ಬೋದು. ಫ್ರೆಂಡ್ಸ್, ಜಸ್ಟ್ ಇವಾಗಷ್ಟೇ ಡಿಸ್ಕಸ್ ಮಾಡಿದ್ವಿ. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಟೇಪು ಮತ್ತು ಚೈನ್ ಯೂಸ್ ಮಾಡ್ತಾರೆ. ಅದೇ ರೀತಿ ಆ್ಯಂಗಲ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಕಂಪಾಸನ್ನು ಯೂಸ್ ಮಾಡ್ತಾರೆ. ಹಾಗೆ ಲೆವೆಲ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಡಂಪಿ ಲೆವೆಲು ಹಾಗೆ ಥಿಡೋಲೆಟ್ ಕೂಡ ಯೂಸ್ ಮಾಡ್ತಾರೆ. ಈ ಎಲ್ಲ ರೀಸನ್ಸಿಂದ ನಾವು ಹೇಳ್ಬೋದು ಟೋಟಲ್ ಸ್ಟೇಷನ್ ಈಸ್ ದಿ ಕಾಂಬಿನೇಷನ್ ಆಫ್ ದಿ ಆಲ್ ಸರ್ವೇಯಿಂಗ್ ಇನ್ಸ್ಟ್ರೂಮೆಂಟ್ಸ್. ನೆಕ್ಸ್ಟ್ ಟಾಪಿಕ್, ಟೈಪ್ಸ್ ಆಫ್ ಚೈನ್ಸ್. ಫ್ರೆಂಡ್ಸ್, ಬೇಸಿಕಲಿ 4 ಥರ ಚೈನ್ಸನ್ನು ಕ್ಲಾಸಿಫೈ ಮಾಡ್ಬೋದು ಬೇಸ್ಡ್ ಆನ್ ಇಟ್ಸ್ ಲೆಂತ್ ಆ್ಯಂಡ್ ನಂಬರ್ ಆಫ್ ಲಿಂಕ್ಸ್. ಫಸ್ಟ್ ಟೈಪ್ ಆಫ್ ಚೈನ್ ಈಸ್ ಮೆಟ್ರಿಕ್ ಚೈನ್. ಈ ಮೆಟ್ರಿಕ್ ಚೈನಲ್ಲಿ ಫಾರ್ ಎವ್ರಿ 1 ಮೀಟರ್ ಲೆಂತಿಗೆ 5 ಲಿಂಕ್ಸನ್ನು ಹೊಂದಿರುತ್ತೆ. ಸೊ ಅದೇ ರೀತಿ 20 ಮೀಟರ್ ಚೈನಲ್ಲಿ 100 ಲಿಂಕ್ಸ್ ಇರುತ್ತೆ. ಸಿಂಪ್ಲಿ 20 ಮೀಟರ್ ಲೆಂತಿಗೆ 5 ಲಿಂಕ್ಸನ್ನು ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 25 100 ಲಿಂಕ್ಸ್. ಸೊ ಅದೇ ರೀತಿ 30 ಮೀಟರ್ಗೆ 5 ಲಿಂಕ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ 150 ಲಿಂಕ್ಸ್. ಸೊ ಅದೇ ರೀತಿ ಒಂದು ಚೈನ್ ಲೆಂತು 33 ಫೀಟ್ ಇದ್ದು ಹಾಗೆ 16 ಲಿಂಕ್ಸನ್ನು ಹೊಂದಿದ್ರೆ ಅಂತಹ ಚೈನನ್ನು ರೆವಿನ್ಯೂ ಚೈನ್ ಅಂತ ಕರೀತಾರೆ. ಹಾಗೆ ಗುಂಟಾರ್ಸ್ ಚೈನು 66 ಫೀಟ್ ಲೆಂತಲ್ಲಿರುತ್ತೆ, ಹಾಗೆ 100 ಲಿಂಕ್ಸನ್ನು ಹೊಂದಿರುತ್ತೆ. ಲಾಸ್ಟ್ ಟೈಪ್ ಆಫ್ ಚೈನ್, ದಟ್ ಈಸ್ ಇಂಜಿನಿಯರ್ಸ್ ಚೈನ್. ಈ ಇಂಜಿನಿಯರ್ಸ್ ಚೈನು 100 ಫೀಟು ಲೆಂತಲ್ಲಿರುತ್ತೆ, ಹಾಗೆ 100 ಲಿಂಕ್ಸನ್ನು ಹೊಂದಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ವಶನ್ಸ್ ಯಾವ ರೀತಿ ಫ್ರೇಮ್ ಆಗುತ್ತಂದರೆ, ಕ್ವಶನ್ನಲ್ಲಿ ಚೈನ್ ಲೆಂತು ಅಥವಾ ಲಿಂಕ್ಸನ್ನು ಕೊಟ್ಟು ಇದು ಯಾವ ಟೈಪ್ ಆಫ್ ಚೈನ್ ಇದೆ ಕಂಡು ಹಿಡಿಯಿರಿ ಅಂತ ಕೇಳಿರ್ತಾನೆ. ಲಾಸ್ಟ್ ಟಾಪಿಕ್ ಆಫ್ ದಿಸ್ ವಿಡಿಯೋ, ದಟ್ ಈಸ್ ದಿ ಎಲಿಮೆಂಟ್ಸ್ ಆಫ್ ದಿ ಸಿಂಪಲ್ ಕರ್ವ್. ಸೊ ಬೇಸಿಕಲಿ ಕರ್ವ್ಸ್ ಆರ್ ದಿ geometrical arc which are introduced in a horizontal curve to change the direction of the motion. ಕರ್ವಲ್ಲಿ 2 ಥರ ಕರ್ವ್ ಇರ್ತವೆ, ಒಂದು ವರ್ಟಿಕಲ್ ಕರ್ವು, ಇನ್ನೊಂದು ಹಾರಿಜೆಂಟಲ್ ಕರ್ವು. ಹಾಗೆ ಈ ಹಾರಿಜೆಂಟಲ್ ಕರ್ವಲ್ಲಿ ಅಗೇನ್ 4 ಥರ ಕರ್ವ್ ಇರ್ತವೆ. ಸೊ ಒಂದು ಸಿಂಪಲ್ ಕರ್ವು, ಕಾಂಪೌಂಡ್ ಕರ್ವು, ರಿವರ್ಸ್ ಕರ್ವು, ಹಾಗೆ ಟ್ರಾನ್ಸಿಷನ್ ಕರ್ವು. ಈ ವಿಡಿಯೋದಲ್ಲಿ ಸಿಂಪಲ್ ಕರ್ವ್ ಎಲಿಮೆಂಟ್ಸನ್ನು ನೋಡೋಣ. ಈಕ್ವಲ್ ರೇಡಿಯಸ್ಸಿಂದ ಆರ್ಕನ್ನು ಡ್ರಾ ಮಾಡಿದರೆ ಅಂಥ ಕರ್ವನ್ನು ಸಿಂಪಲ್ ಕರ್ವ್ ಅಂತ ಕರೀತಾರೆ. ಫ್ರೆಂಡ್ಸ್, ಇದೊಂದು ರೋಡ್ ಅಂದ್ಕೊಳ್ಳಿ, ಹಾಗೆ ಇದೊಂದು ರೋಡ್ ಅಂದ್ಕೊಳ್ಳಿ. ಈ 2 ರೋಡ್ಗಳ ಮಧ್ಯೆ ಸಿಂಪಲ್ ಕರ್ವನ್ನು ಇಂಟ್ರೊಡ್ಯೂಸ್ ಮಾಡೋಣ.
ಈ ಲೈನನ್ನು ಬ್ಯಾಕ್ ಟ್ಯಾಂಜೆಂಟ್ ಅಂತಾರೆ, ಹಾಗೆ ಈ ಲೈನನ್ನು ಫಾರ್ವರ್ಡ್ ಟ್ಯಾಂಜೆಂಟ್ ಅಂತಾರೆ. ಈ ಬ್ಯಾಕ್ ಟ್ಯಾಂಜೆಂಟು ಮತ್ತು ಫಾರ್ವರ್ಡ್ ಟ್ಯಾಂಜೆಂಟು ಎಲ್ಲಿ ಮೀಟ್ ಆಗುತ್ತಲ್ಲ ಆ ಪಾಯಿಂಟನ್ನು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂತ ಕರೀತಾರೆ. ಹಾಗೆ ಮೀಟ್ ಆಗಿರೋ ಆ್ಯಂಗಲನ್ನು ಡಿಫ್ಲೆಕ್ಷನ್ ಆ್ಯಂಗಲ್ ಅಂತ ಕರೀತಾರೆ. ಬ್ಯಾಕ್ ಟ್ಯಾಂಜೆಂಟಲ್ಲಿ ಯಾವ ಪಾಯಿಂಟಿಂದ ಕರ್ವನ್ನು ಸ್ಟಾರ್ಟ್ ಮಾಡಿರ್ತೀರೋ ಆ ಪಾಯಿಂಟನ್ನು ಪಾಯಿಂಟ್ ಆಫ್ ಕರ್ವ್ ಅಂತ ಕರೀತಾರೆ. ಅದೇ ರೀತಿ ಕರ್ವ್ ಫಾರ್ವರ್ಡ್ ಟ್ಯಾಂಜೆಂಟಲ್ಲಿ ಯಾವ ಪಾಯಿಂಟಿಗೆ ಮೀಟ್ ಆಗುತ್ತೋ ಆ ಪಾಯಿಂಟನ್ನು ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಅಂತ ಕರೀತಾರೆ. ಹಾಗೆ ಪಾಯಿಂಟ್ ಆಫ್ ಕರ್ವ್ ಮತ್ತು ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಇವೆರಡರ ನಡುವೆ ಇರುವ ಹಾರಿಜೆಂಟಲ್ ಡಿಸ್ಟೆನ್ಸನ್ನು ಲೆಂತ್ ಆಫ್ ಲಾಂಗ್ ಕಾರ್ಡ್ ಎನ್ನುವರು. ಅದೇ ರೀತಿ ಪಾಯಿಂಟ್ ಆಫ್ ಕರ್ವ್ ಮತ್ತು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನಡುವೆ ಇರುವ ಡಿಸ್ಟೆನ್ಸನ್ನು ಟ್ಯಾಂಜೆಂಟ್ ಲೆಂತ್ ಎನ್ನುವರು. ಅದೇ ರೀತಿ ಪಾಯಿಂಟ್ ಆಫ್ ಕರ್ವ್ ಮತ್ತು ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಇವೆರಡರ ನಡುವೆ ಇರುವ ಆರ್ಕ್ ಡಿಸ್ಟೆನ್ಸನ್ನು ಲೆಂತ್ ಆಫ್ ಕರ್ವ್ ಅಂತ ಕರೀತಾರೆ. ಅದೇ ರೀತಿ ಮಿಡ್ ಆರ್ಡಿನೇಟ್ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ಕರ್ವ್ ಟು ದಿ ಸೆಂಟರ್ ಆಫ್ ಲಾಂಗ್ ಕಾರ್ಡ್ ಆ್ಯಂಡ್ ಸೆಂಟರ್ ಆಫ್ ಕರ್ವ್ ಟು ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಏನಾಗುತ್ತೆ, ಅಪೆಕ್ಸ್ ಡಿಸ್ಟೆನ್ಸ್. ಈ ಸಿಂಪಲ್ ಕರ್ವ್ ಎಲಿಮೆಂಟ್ಸನ್ನು ಮ್ಯಾಥಮೆಟಿಕಲ್ ರಿಲೇಷನ್ಸಿಂದ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಒನ್ನು ಟ್ಯಾಂಜೆಂಟ್ ಲೆಂತ್, ದಟ್ ಈಸ್ ಟಿ ಈಕ್ವಲ್ ಟು ಆರ್ ಟ್ಯಾನ್ ಡೆಲ್ಟಾ ಬೈ 2. ಸೆಕೆಂಡ್ ಒನ್ನು ಲೆಂತ್ ಆಫ್ ಲಾಂಗ್ ಕಾರ್ಡ್, ದಟ್ ಈಸ್ ಎಲ್ ಈಕ್ವಲ್ ಟು 2r sin delta by 2. Third one, length of curve, that is small l equal to pi r delta divided by 180 degree. Next one, mid ordinate, that is O naught equal to r into 1 minus cos delta by 2. And last one, apex distance or external distance, that is equal to r into sec delta by 2 minus 1. So ಇದಾಗಿತ್ತು ಎಲಿಮೆಂಟ್ಸ್ ಆಫ್ ಸಿಂಪಲ್ ಕರ್ವ್.